ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಯು ಮುಂಬರುವ ಜುಲೈ 10ರಂದು ನಡೆಯುವ ಸಾಧ್ಯತೆ ಇದ್ದು, ತಂತ್ರಗಾರಿಕೆ ಹಾಗೂ ಸಚಿವ ಸ್ಥಾನಕ್ಕಾಗಿ ಲಾಬಿ ಈಗಾಗಲೇ ಶುರುವಾಗಿದೆ. ಅದು ಜೋರಾಗಿದೆ. ಜುಲೈ 14ರಂದು ಆಷಾಢ ಮಾಸ ಆರಂಭವಾಗಿ ಆಗಸ್ಟ್ 12ರವರೆಗೆ ಮುಂದುವರಿಯಲಿರುವುದರಿಂದ ಈ ಶುಭ ಮುಹೂರ್ತದ ಒಳಗಾಗಿಯೇ ಸಂಪುಟ ಭರ್ತಿ ಮಾಡಲು ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಸಜ್ಜಾಗಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಬಿಎಲ್ಒಗಳು ಈ ತಿಂಗಳ ಅಂತ್ಯದವರೆಗೆ ಮನೆ ಮನೆ ಭೇಟಿಗೆ ನೀಡ್ತಾರೆ. ಇದೇ ಕಾರಣಕ್ಕಾಗಿ ವಿಧಾನ ಮಂಡಲದ ಅಧಿವೇಶನವನ್ನ ಸದ್ಯ ಮುಂದೂಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗವು ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಿದ್ದು, ಆ ನಂತರವೇ ಮಳೆಗಾಲದ ಅಧಿವೇಶನ ಸಮಾವೇಶಗೊಳ್ಳುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ಎಲ್ಲಾ ಜಿಲ್ಲೆಗಳಲ್ಲೂ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಧ್ವಜಾರೋಹಣ ನೆರವೇರಿಸಬೇಕಾಗಿರೋದ್ರಿಂದ ಅಧಿವೇಶನ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನವೇ ಪರಿಪೂರ್ಣ ಸಂಪುಟ ರಚನೆ ಮಾಡಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗಿದೆ. ಸಂಪುಟ ವಿಸ್ತರಣೆಯ ಸುಳಿವು ಸಿಗುತ್ತಿದ್ದಂತೆ ಆಕಾಂಕ್ಷಿಗಳು ಹಿರಿಯ ನಾಯಕರ ಬೆನ್ನಿಗೆ ಬಿದ್ದಿದ್ದಾರೆ. ನಿನ್ನೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿರ್ತಕ್ಕಂಥ ಶಾಸಕರುಗಳಾದ ಎಂ ಅಶೋಕ್, ಎಸ್ ಪೊನ್ನಣ್ಣ, ಕೆಎನ್ ರಾಜಣ್ಣ ಹಾಗೆ ಎಂಆರ್ ಸೀತಾರಾಮ್ ಮತ್ತಿತರರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ತಮ್ಮ ಪರವಾಗಿ ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗ್ತದೆ. ಇತ್ತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿಯೇ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಂಪುಟ ರಚನೆಯ ಸೂತ್ರಗಳ ಕುರಿತು ಪ್ರಾಥಮಿಕ ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಜುಲೈ 6ರಂದು ತಮ್ಮ ಐರ್ಲೆಂಡ್ ಪ್ರವಾಸ ಮುಗಿಸಿ ಭಾರತಕ್ಕೆ ಮರಳುತ್ತಾರೆ. ಅವರು ವಾಪಸ್ ಬಂದ ತಕ್ಷಣವೇ ಅಂದ್ರೆ ಜುಲೈ 7 ಅಥವಾ 8ರಂದು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ತೆರಳುತ್ತಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಅಂತಿಮ ಸಭೆ ನಡೆಸಿ ಆ ಒಂದು ಹೊಸ ಮಂತ್ರಿಗಳ ಪಟ್ಟಿಗೆ ಒಪ್ಪಿಗೆ ಪಡಿತಾರೆ ಅಂತ ಹೇಳಲಾಗ್ತದೆ. ಹೈಕಮಾಂಡ್ ಹಸಿರು ನಿಶಾನೆ ನೀಡಿದ್ರೆ ಜುಲೈ 12ರ ಒಳಗಾಗಿ ಪ್ರಕ್ರಿಯೆ ಮುಗಿಯಲಿದ್ದು, ಸದ್ಯದ ಮೂಲಗಳ ಪ್ರಕಾರ ಜುಲೈ 10ರ ಶುಕ್ರವಾರದಂದೇ ಹೊಸ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಮುಹೂರ್ತ ನಿಗದಿಯಾಗುತ್ತೆ ಅಂತ ತಿಳಿದು ಬಂದಿದೆ. ಸರ್ಕಾರ ಬಂದ್ಮೇಲೆ ಮಂತ್ರಿಗಳು ಬೇಕು, ಮಂತ್ರಿಗಳು ಪೂರ ಆದಾಗ್ಲೇ ಸರ್ಕಾರ ನಡೆಯಕ್ ಸಾಧ್ಯ. ಬಾವುಟ ಆರ್ಸಕ್ ಬೇಕಲ್ಲ 30 ಜಿಲ್ಲೆಯಲ್ಲಿ. ಈಗ 13 ಜನ ಅವ್ರೆ ಎಲ್ಲ ರೊಚ್ಚಿಗೆ ಹೇಳ್ತಾರೆ. ಆಮೇಲೆ ಇದಾದ ಮೇಲೆ ಸಿಗ್ದರ್ ರೊಚ್ಚಿಗೆ ಹೇಳ್ತಾರೆ. ಅವೆಲ್ಲ ಸಹಜ, ಎಲ್ಲಾ ಸರ್ಕಾರದ ಅವಧಿಯಲ್ಲೂ ಇವೆಲ್ಲ ಸಹಜ ಪ್ರಕ್ರಿಯೆ. ಬಟ್ ಡಿ ಕೆ ಶಿವಕುಮಾರ್, ಟೀಮ್ ಡಿ ಕೆ ಶಿವಕುಮಾರ್ ಹೆಂಗಿರುತ್ತೆ ನೋಡ್ಬೇಕೇನು. ಕುತೂಹಲ, ಹೊಸಬ್ರಿಗೆ ಅವಕಾಶ ಆಗತ್ತಾ ಏನು ಅಂತ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಮಂತ್ರಿ. ಹಾಗಾಗಿ ಈ ಸರಿ ಫಸ್ಟ್ ಟೈಮ್ ಯಾರು ಮಂತ್ರಿ ಆಗ್ತಾರೆ, ಲಕ್ ಯಾರಿಗಿದೆ ನೋಡ್ಬೇಕು. ಅದು ಆಧಾರದ ಮೇಲೆ ನಡೀತದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಿರಿಯ IAS ಅಧಿಕಾರಿ LK ಅತೀಕ್ ಅವರನ್ನ ತಮ್ಮ ಆರ್ಥಿಕ ಸಲಹೆಗಾರನನ್ನಾಗಿ ನೇಮಕ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ನೇಮಕಾತಿ ಸಹಜ ಆಡಳಿತಾತ್ಮಕ ಪ್ರಕ್ರಿಯೆ ಆಗಿದ್ದು, ಇದರಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಕೊಪ್ಪಳದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ರಾಯರೆಡ್ಡಿ, ಮುಖ್ಯಮಂತ್ರಿ ತಮ್ಮನ್ನ ಹುದ್ದೆಯಿಂದ ತೆಗೆದು ಹಾಕಿಲ್ಲ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದ ಬಳಿಕ ಹೊಸ ಮುಖ್ಯಮಂತ್ರಿ ತಮ್ಮ ಆಯ್ಕೆಯ ವ್ಯಕ್ತಿಯನ್ನ ಆರ್ಥಿಕ ಸಲಹೆಗಾರನನ್ನಾಗಿ ನೇಮಕ ಮಾಡುವುದು ಸಹಜ ಪ್ರಕ್ರಿಯೆ. ಹೀಗಾಗಿ ಈ ಆದೇಶದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ರು. ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು LK ಅತೀಕ್ ಅವರನ್ನ ಹೊಸ ಆರ್ಥಿಕ ಸಲಹೆಗಾರನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದು, ಈ ಬೆಳವಣಿಗೆಯಿಂದ ಯಾವುದೇ ಬೇಸರ, ಅಸಮಾಧಾನ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ನನ್ನ ವಿರುದ್ಧ ಇಲ್ಲ, ಆಡಳಿತದ ಅಗತ್ಯಕ್ಕೆ ಅನುಗುಣವಾಗಿ ಅಂತ ಬದಲಾವಣೆಗಳು ಸಾಮಾನ್ಯವಾಗಿದ್ದು, ಅದನ್ನ ಅನಗತ್ಯವಾಗಿ ರಾಜಕೀಯವಾಗಿ ವ್ಯಾಖ್ಯಾನಿಸುವ ಅಗತ್ಯ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಕರೆಕ್ಟ್, ಇವ್ರ ಮಂತ್ರಿ ಆದ್ರೂ ಆಗ್ಬೋದೇನೋ. ಇದು ಹೋಗಿದೆಯಲ್ಲ ಪೋಸ್ಟ್, ಆಗ್ಬಹುದು. ಉತ್ತಮರು ಜೊತೆಲಿದ್ರೆ, ಯೋಗ್ಯರು ಜೊತೆಲಿದ್ರೆ, ಅರತ್ತಿರೋರ್ ಜೊತೆಲಿದ್ರೆ ಆ ತಂಡ ಚೆನ್ನಾಗಿರುತ್ತಂತೆ. ಅಲ್ಲೇ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಡೆಲ್ಲಿ ಫಾರ್ಮೆಟ್ ಅಲ್ಲ ಡಿ ಕೆ ಶಿವಕುಮಾರ್ ಆಡಳಿತ ನಡೆಸ್ತವ್ರೆ ಅಂತ. ಎಲ್ಲ ಒಳ್ಳೆ ಅಧಿಕಾರಿಗಳನ್ನ ಹಾಕೊಂಡು ಡಿ ಕೆ ಶಿವಕುಮಾರ್ ಆಡಳಿತ ನಡೆಸೋ ಕೊಟ್ಟಿದ್ದಾರೆ. ಗುಡ್ ಮೂವ್, ತಪ್ಪೇನಿದೆ ಅದರಲ್ಲಿ. ವಿದೇಶಾಂಗ ಸಚಿವ ಜೈಶಂಕರ್ ಯಾರು ಆಫೀಸರ್ ಆಗಿದ್ದವರೇ ಈಗ ಮಿನಿಸ್ಟ್ರು. ಪುಣ್ಯಕ್ ಮಂತ್ರಿ ಮಾಡ್ಕೊಂಡಿಲ್ಲ ಡಿ ಕೆ, ಅದೇ ಗ್ರೇಟ್. ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆಯಾ, ಅವರದೇ ತಾನೇ ಜವಾಬ್ದಾರಿ ಅಂತ SIR ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ SIR ಲೋಪ ಎಂಬ ವಿಪಕ್ಷಗಳ ಆರೋಪದ ಕುರಿತು ಮಾತನಾಡಿ, ಏನೇ ಮಾಡೋದು ಕಾನೂನು ಮೀರಿ ಯಾರು ಏನು ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ದು ವೀಕ್ಷಕರಿರ್ತಾರೆ. ಅಂತಹ ಲೋಪ ಆಗಿದ್ರೆ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳಬಹುದು. ರಾಜ್ಯ ಸರ್ಕಾರದವರು ಯಾರಿಗೂ ಒತ್ತಾಯ ಮಾಡಿ SIR ಮಾಡಿಸಿಲ್ಲ. ಸಮುದಾಯ ಭವನ ಕಚೇರಿಯಲ್ಲಿ ಮಾಡಿ ಅಂತ ನಾವು ಒತ್ತಾಯ ಮಾಡಿಲ್ಲ. ಜನರಲ್ ಆತಂಕ ಇರೋದು ನಿಜ. ಅದಕ್ಕೆ ನಾವು 12 ಪ್ರಶ್ನೆ ಕೇಳಿದ್ದೇವೆ, ಉತ್ತರ ಕೊಟ್ಟಿಲ್ಲ ಚುನಾವಣಾ ಆಯೋಗ. ಇದಕ್ಕೆ ಹೊಣೆ ಯಾರು? ಈ ಪ್ರಕ್ರಿಯೆ ಬಗ್ಗೆ ಜನರಿಗೆ ಆತಂಕ, ಸಂಶಯ ಐತೆ, ಅನುಮಾನ ಇದೆ. ಆದ್ರೆ ಜವಾಬ್ದಾರಿ ರಾಜ್ಯ ಸರ್ಕಾರ ಅಲ್ಲ, ಚುನಾವಣಾ ಆಯೋಗ. ರೂಲ್ಸ್ ಮಾಡೋದು ನಾವಲ್ಲ, ಚುನಾವಣಾ ಆಯೋಗ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಚುನಾವಣಾ ಆಯೋಗ ಅಂತ ಪ್ರಿಯಾಂಕ್ ಖರ್ಗೆ ಒತ್ತಾಯ ಮಾಡಿದ್ದಾರೆ. BLOಗಳು ನಮ್ಮ ಅಧೀನದಲ್ಲಿ ಬಂದ್ರು, ಅವರಿಗೆ ನಿರ್ದೇಶನ ಕೊಡೋದು ಚುನಾವಣಾ ಆಯೋಗ. SIR ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಬೇಕು. OIO
ಐಒಗಳ ಫೋಟೋ ಹಾಕಿರೋ ವಿಚಾರ ಎಲ್ಲಾ ಪಕ್ಷದ OIOಗಳು ಇದಕ್ಕೆ BLOಗಳು ಶ್ರಮಿಸಿದ್ದಾರೆ. ಮತದಾರರಿಗೋಸ್ಕರ ಮಾಡ್ತಾ ಇದ್ದಾರೆ. ಕೆಲವು ಮಾನದಂಡ ಇದೆ. ಫೋಟೋ ಹಾಕಬಾರ್ದು ಅಂತ ಜಯನಗರದಲ್ಲಿ ಏನಾಯ್ತು? ನಮ್ಮ ಶಾಸಕರಿರೋದ, BLO ಯಾರಿರೋದು? SIR ಎಲ್ಲಾ ರಾಜಕೀಯ ಪಕ್ಷಗಳು ಮಾಡಬೇಕು. ಚುನಾವಣೆ ಗೆಲ್ಲಬೇಕಾದ್ರೆ ನಿಮ್ಮ ಮತದಾರರದ್ದು ಹಾಕಿಸ್ತೀರಾ? ಇದಕ್ಕೆ SIR ಅನ್ನೋದು ಒಂದು ಸಮುದಾಯದ್ದು ಅಂತ ಇಲ್ಲ, ಬೇರೆ ಸಮುದಾಯದ್ದು ಮಾಡ್ತಾ ಇದ್ದಾರೆ. ಈಗ ಆತಂಕ ಇರೋದು ದಲಿತರು, ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರಿಗೆ. ಬಿಹಾರ, ಬಂಗಾಳದಲ್ಲಿ ರಾಜ್ಯ ಸರ್ಕಾರ ಏನ್ ಹೇಳಿದೆ? SIR ಪಟ್ಟಿ ಇದ್ರೆ ಮಾತ್ರ ರಾಜ್ಯ ಕೇಂದ್ರದ ಯೋಜನೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದನ್ನ ನಿವಾರಣೆ ಮಾಡಬೇಕಿರೋದು ಚುನಾವಣಾ ಆಯೋಗ. ನಾವು ಟೈಮ್ ಕೇಳಿದ್ರು ಆಯೋಗ ಟೈಮ್ ಕೊಡ್ತಾ ಇಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ರು ಪ್ರಿಯಾಂಕ್ ಖರ್ಗೆ. ಪವರ್ಫುಲ್ ಮಂತ್ರಿ ತುಂಬಾ ಮಾತಾಡ್ತವ್ರೆ. ಅವರೇ ಆಯೋಗದ ವಿರುದ್ಧ ಫುಲ್ ವಾಗ್ದಾಳಿ ನಡೆಸವ್ರೆ. ಅವ್ರ ತಂದೆ AICC ಅಧ್ಯಕ್ಷರಿದ್ದಾರೆ, ಪ್ರಭಾವಿ ಮಂತ್ರಿ.